ಮಾಲಿಕೆ 7. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ BS ಜಯಪ್ರಕಾಶ್ ನಾರಾಯಣ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 10. ಪುಸ್ತಕದ ಹೆಸರು ಭಾರತ ಪಥ. ಇಂಗ್ಲಿಷ್ ಮೂಲ S. ಜಯಶಂಕರ್. ಕನ್ನಡಕ್ಕೆ BS ಜಯಪ್ರಕಾಶ್ ನಾರಾಯಣ. ಅಭಿಪ್ರಾಯ ವಿಜಯ SP. ಓದುತ್ತಿರುವವರು ಪಲ್ಲವಿ MR. ಇತ್ತೀಚಿನ ದಶಕಗಳಲ್ಲಿ ಜಗತ್ತನ್ನು ಕಾಡಿದ ಆರ್ಥಿಕ ಬಿಕ್ಕಟ್ಟುಗಳಲ್ಲಿ ಕೋವಿಡ್ ಸೃಷ್ಟಿಸಿದ ಅವಾಂತರ ಚೇತರಿಕೆಗೆ ಸವಾಲು ಹಾಕಿತ್ತು. ಎಲ್ಲ ಆಯಾಮಗಳ ವ್ಯವಸ್ಥೆಯು ಬುಡಮೇಲಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು, ನೀತಿ ನಿಯಮಗಳು, ಗುರಿಗಳು ಎಲ್ಲದರಲ್ಲೂ ಅನೇಕ ಬದಲಾವಣೆಗಳು ಅನಿವಾರ್ಯವಾಯಿತು. ನಮ್ಮ ದೇಶವು ಜಗತ್ತಿನೊಂದಿಗೆ ಹೆಜ್ಜೆ ಹಾಕುವ ಅನಿವಾರ್ಯತೆಯಲ್ಲಿ ಸ್ಥೈರ್ಯದ ಹೆಜ್ಜೆಗಳನ್ನು ಇಡಬೇಕಿತ್ತು. ಎಲ್ಲ ಆಯಾಮಗಳ ನಿಟ್ಟಿನಲ್ಲಿ ಎಷ್ಟೋ ವಿಚಾರಗಳಲ್ಲಿ ರಾಜಿಯಾಗದಂತೆ ಗಟ್ಟಿ ನಿಲ್ಲುವ ಅಗತ್ಯತೆ ಇತ್ತು. ಅದನ್ನು ಭಾರತ ಸಾಧಿಸಿ ತೋರಿಸಿ ಮುಂಚೂಣಿಯಲ್ಲಿ ನಿಂತಿತ್ತು ಕೂಡ. ಮುಂದೆ ಕೂಡ ನಮ್ಮತ್ತ ನೋಡುವ ಜಗತ್ತಿನ ನಿರೀಕ್ಷೆಗಳಿಗೆ ಎದೆಯೊಡ್ಡಿ ನಿಲ್ಲಬೇಕಿರುವುದು ಎಲ್ಲರಿಗೂ ಅರಿವಿದೆ. ಇಂತಹ ಒಂದು ಭಾರತದ ಮುಂದಿರುವ ಜಾಗತಿಕ ಸವಾಲುಗಳು ಮತ್ತು ನಮ್ಮ ವಿದೇಶಾಂಗ ನೀತಿಯಲ್ಲಿ ಆಗಬೇಕಾದ ಬದಲಾವಣೆಗಳ ಕುರಿತು ಗಹನವಾದ ವಿಚಾರಗಳನ್ನು ಮಂಡಿಸಿದ್ದಾರೆ ನಮ್ಮ ವಿದೇಶಾಂಗ ಸಚಿವರಾದ ಮಾನ್ಯ ಜೈಶಂಕರ್ ಅವರು ತಮ್ಮ ಚಿಂತನೆಗಳ ಉಪನ್ಯಾಸಗಳಲ್ಲಿ. ಇಲ್ಲಿ ಬಹುಮುಖ್ಯವಾಗಿರುವುದು, ಹೀಗೆ ಉಪನ್ಯಾಸಗಳನ್ನು ನೀಡುವಾಗ ದೇಶದ ಹಿತಾಸಕ್ತಿ, ಅಂತಾರಾಷ್ಟ್ರೀಯ ಜವಾಬ್ದಾರಿ, ಇಲ್ಲಿಯ ಇತಿಹಾಸ ಮತ್ತು ಸಂಪ್ರದಾಯಗಳ ಹಿನ್ನೆಲೆ ಇಟ್ಟುಕೊಂಡೇ ಮುಂದಿನ ದೇಶ ಭವಿಷ್ಯದ ಗುರಿಯೆಡೆಗಿನ ಅಗತ್ಯತೆಗಳ ಕುರಿತು ತಮ್ಮ ವಿಚಾರಧಾರೆಯನ್ನು ಮಂಡಿಸಿದ್ದಾರೆ. ಜಯಶಂಕರ್ ಸುಮಾರು 4 ದಶಕಗಳ ಕಾಲ ರಾಜತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ ದಕ್ಷ ಅನುಭವ ಇರುವವರು. ಇದು ಎಲ್ಲರಿಗೂ ತಿಳಿದ ಸಂಗತಿ. ರಾಯಭಾರಿಯಾಗಿ, ವಿದೇಶಾಂಗ ಸಚಿವರಾಗಿ ರಷ್ಯಾ, ಅಮೆರಿಕ, ಜಪಾನ್, ಚೈನಾ, ಶ್ರೀಲಂಕಾ, ಹಂಗೇರಿ ಹೀಗೆ ಅನೇಕ ರಾಷ್ಟ್ರಗಳಲ್ಲಿ ವರ್ಷಗಳ ಕಾಲ ಮುತ್ಸದ್ದಿಯಾಗಿ ಕಾರ್ಯನಿರ್ವಹಿಸಿದ ಜಯಶಂಕರ್ ಇವರಿಗೆ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿದ್ದ ರಾಜಕೀಯ ಮತ್ತು ಇನ್ನಿತರ ಕ್ಷೇತ್ರಗಳ ಪಲ್ಲಟಗಳ ಪರಿಚಯ, ಅನುಭವ ಬಹಳ ದಟ್ಟವಾಗಿಯೇ ದೊರಕಿತ್ತು. ಭಾರತದ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ವೈವಿಧ್ಯಮಯ ಆಯಾಮಗಳ ಕುರಿತ ಅಧಿಕಾರಿಗಳೊಂದಿಗಿನ ಚರ್ಚೆ, ಮಾಹಿತಿ ವಿನಿಮಯ, ಆಲೋಚನೆಗಳ ಮಂಡಿಸುವಿಕೆ ಇವುಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬಂದ ದಟ್ಟ ಅನುಭವ ನನ್ನ ಮುಂದಿನ ಎಲ್ಲ ದೇಶದ ಹಿತಾಸಕ್ತಿಗಳ ರೂಪಿಸುವ ಕಾರ್ಯತಂತ್ರಗಳನ್ನು ಯೋಜಿಸುವಲ್ಲಿ, ಮಂಡಿಸುವಲ್ಲಿ, ಕಾರ್ಯಗತಗೊಳಿಸುವಲ್ಲಿ ಅನುಭವಜನ್ಯ ಲಾಭವಾಗಿದೆ ಎನ್ನುತ್ತಾರೆ ಲೇಖಕರು. ಮೇಲೆ ಹೇಳಿರುವಂತೆ ಲೇಖಕರು ತಾವು ಕ್ರೋಢೀಕರಿಸಿಕೊಂಡ ರಾಷ್ಟ್ರ, ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಅನುಭವಗಳನ್ನು ನಾನಾ ವೇದಿಕೆಗಳಲ್ಲಿ, ವಾಣಿಜ್ಯ ಸಮಾವೇಶಗಳಲ್ಲಿ ಹಂಚಿಕೊಂಡ ತಾರ್ಕಿಕ ಚಿಂತನೆಗಳ ಉಪನ್ಯಾಸಗಳೇ ಭಾರತ ಪಥ ಪುಸ್ತಕದ ವಸ್ತು ವಿಷಯ. ಈ ವಿಚಾರಧಾರೆಗಳು, ಚಿಂತನೆಗಳು ಕೆಲವೊಮ್ಮೆ ತೀಕ್ಷ್ಣವಾಗಿದ್ದು ಇದನ್ನು ನಾನು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದೇನೆ. ಕಾರಣ, ದೇಶದ ಪ್ರಜೆಗಳು ಈ ಚಿಂತನೆಗಳ ಮೂಲಕ ಕ್ರಿಯಾಶೀಲರಾಗಬೇಕು, ಅದೇ ನನ್ನ ಹಂಬಲ ಎಂದಿದ್ದಾರೆ ಲೇಖಕರು. ಜೊತೆಗೆ ದೇಶದ ಸಾಧನೆಯ ಹಿಂದೆ ಜಾಗತಿಕ ಬೆಳವಣಿಗೆಗಳ ಪ್ರಭಾವವೂ ಇರುತ್ತದೆ ಮತ್ತು ಅವುಗಳನ್ನು ಪರಿಗಣಿಸಲೇಬೇಕಾಗುತ್ತದೆ. ಹಾಗಾಗಿ ಈ ಎಲ್ಲ ನೆಲೆಗಟ್ಟಿನ ಒಂದು ಆರೋಗ್ಯಕರ ಚರ್ಚೆ ಎಲ್ಲ ವಲಯಗಳ, ಎಲ್ಲ ಸ್ತರಗಳಲ್ಲಿ ನಡೆಯಬೇಕಾಗಿದೆ. ಇದು ದೇಶದ ಅಗತ್ಯ ಕೂಡ ಎಂದಿದ್ದಾರೆ. ಈ ಮಹತ್ವದ ಕೃತಿಯ ಅನುವಾದಕರು, ಅನುವಾದ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವ BS ಜಯಪ್ರಕಾಶ್. ಈ ಪುಸ್ತಕದಲ್ಲಿ ಗುರುತರವಾದ 9 ಉಪನ್ಯಾಸಗಳಿವೆ. ಅವಧ್ ಸಂಸ್ಥಾನ ಕಲಿಸಿದ ಪಾಠಗಳು, ಪಲ್ಲಟಗಳನ್ನು ಸೃಷ್ಟಿಸುವ ಕಲೆ, ರಾಜನೀತಿಯಲ್ಲಿ ಕೃಷ್ಣ ಮಾರ್ಗ, ಭಾರತದ ಹೆಗಲ ಮೇಲಿರುವ ಭಾರ, ಅಧಿಕಾರಿಗಳು ಮತ್ತು ಜನಸಾಮಾನ್ಯರು, ಚೀನಾದ ನಾಗಾಲೋಟಕ್ಕೆ ಭಾರತದ ಲಗಾಮು, ತಡವಾಗಿ ಅರಿವಾದ ಸದವಕಾಶ, ಭಾರತ ಮತ್ತು ಪೆಸಿಫಿಕ್, ಕೊರೋನಾ ನಂತರದ ಜಗತ್ತು, ಕೊರೋನಾ ಕಾರಣ ದೇಶಗಳ ದೈನ್ಯಾವಸ್ಥೆ, ನಂತರದ ಜಾಗತಿಕ ಪಲ್ಲಟಗಳು, ಅಪ್ಪಳಿಸಿದ ಆರ್ಥಿಕ ದುರಂತ, ತಂದಿದ್ದ ಸಂಕಟ, ಎಚ್ಚರಿಕೆ, ಬಿಕ್ಕಟ್ಟುಗಳು ಹೀಗೆ ಅನೇಕಾನೇಕ ರಾಜತಾಂತ್ರಿಕ ಗಹನ ಗಂಭೀರ ವಿಚಾರಪೂರ್ಣವಾಗಿದೆ ಈ ಪುಸ್ತಕ. ಈ ಪುಸ್ತಕದಲ್ಲಿನ ಪ್ರತಿಯೊಂದು ಸಾಲು ಕೂಡ ಮಹತ್ವದ್ದಾಗಿದ್ದು
ಪ್ರತಿಯೊಂದು ಸಾಲುಗಳನ್ನು ಓದಲೇಬೇಕಾದ ಅಗತ್ಯತೆ ಇದೆ. ಇದನ್ನು ಕನ್ನಡಕ್ಕೆ ತಂದಿರುವವರು BS ಜಯಪ್ರಕಾಶ್ ಎಂದಿದ್ದೆ ಮೇಲೆ. ಇಂತಹ ಕೃತಿಯ ಅನುವಾದ ಸುಲಭವಲ್ಲ. ಅದಕ್ಕೆ ದೀರ್ಘ ಸಮಯವನ್ನೇ ತೆಗೆದುಕೊಂಡಿದ್ದಾರೆ ಅನುವಾದಕರು. ಅದು ಖಂಡಿತವಾಗಿ ನಿಜ ಎನ್ನುವುದು ಪುಸ್ತಕದ ಒಂದೊಂದು ಪುಟಗಳನ್ನು ತೆರೆದು ಓದುತ್ತಾ ಹೋದರೆ ಖಂಡಿತ ಅರ್ಥವಾಗುತ್ತದೆ. ಪ್ರತಿ ಅಧ್ಯಾಯದಲ್ಲೂ ಕನ್ನಡಿಗರಿಗೆ ಅನುಕೂಲವಾಗಲೆಂದು ಉಪಶೀರ್ಷಿಕೆಗಳನ್ನು ಕೊಡುವುದರ ಜೊತೆಗೆ ಬಹಳಷ್ಟು ಅಡಿಟಿಪ್ಪಣಿಗಳನ್ನು ಬರೆದಿದ್ದಾರೆ ಜಯಪ್ರಕಾಶ್. ಅಂದರೆ ಮೂಲದಲ್ಲಿ ಇಲ್ಲದ, ಆದರೆ ಓದುಗರು ಅದೇನೆಂದು ತಿಳಿಯಬೇಕಾದ ಸಣ್ಣ ಸಣ್ಣ ಆದರೆ ಮಹತ್ವದ ವಿಚಾರಗಳನ್ನು ಟಿಪ್ಪಣಿಗಳಾಗಿ ಒದಗಿಸಿದ್ದಾರೆ. ಉದಾಹರಣೆಗೆ, ಸಿಂಗಾಪುರದ ನಾಯಕ ಲೀ ಕುಆನ್ ಸಂಕ್ಷಿಪ್ತ ಪರಿಚಯ, ಬ್ರೆಕ್ಸಿಟ್, ಆಸಿಯಾನ್, ನೇಬರ್ಹುಡ್ ಫಸ್ಟ್, ಬ್ರಿಕ್ಸ್, ಶಾಂಘೈ ಸಂಸ್ಥೆ, ನಾಫ್ತಾ, ಹವಾನಾ, ಹೀಗೆ ಅನೇಕ ವಿಷಯಗಳ ಅರ್ಥ, ಮಹತ್ವ, ಇವುಗಳ ವಿವರಗಳು ಓದುಗರಿಗೆ ಇನ್ನಷ್ಟು ಹೆಚ್ಚಿನ ಜ್ಞಾನ ಸಂಪಾದನೆಗೆ ನೆರವಾಗುವ ನಿಟ್ಟಿನಲ್ಲಿ ಈ ಅನುವಾದ ಸಹಕಾರಿಯಾಗಿದೆ. ರಾಜತಾಂತ್ರಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಾಯಶಃ ಇದು ಮೊದಲ ಕನ್ನಡ ಪುಸ್ತಕ ಎಂದು ಡಾಕ್ಟರ್ GB ಹರೀಶ್ ಗಂಭೀರವಾದ ಅಧ್ಯಯನ, ಸಂಶೋಧನೆಗಳ ವಿಶಿಷ್ಟ ಒಳನೋಟಗಳಿಂದ ಕೂಡಿರುವ ಕೃತಿ ಎಂದು ಡಾಕ್ಟರ್ TN ವಾಸುದೇವಮೂರ್ತಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳು ಓದಲೇಬೇಕಾದ ಮಹತ್ವದ ಕೃತಿ ಎಂದು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕ ಸುಧೀಂದ್ರ ಬುದ್ಯ ಅವರು, ವಿದ್ವಾಂಸ ರಾಜತಂತ್ರಜ್ಞ ಜೈಶಂಕರ್ ಅವರು ಬರೆದ ಅತ್ಯಂತ ಮಹತ್ವದ ಕೃತಿ ಇದು. ಜಾಗತಿಕ ನೆಲೆಯಲ್ಲಿ ಧನಾತ್ಮಕವಾಗಿ ಬದಲಾಗುತ್ತಿರುವ ಭಾರತದ ಬಹುಮುಖ್ಯ ರಾಜತಾಂತ್ರಿಕ ಸಂಗತಿಗಳ ಈ ಪುಸ್ತಕ ಕನ್ನಡದಲ್ಲಿ ಲಭ್ಯವಾಗುತ್ತಿರುವುದು ಮೆಚ್ಚಬೇಕು ಎಂದು ವಿದೇಶಾಂಗ ನೀತಿ ಚಿಂತಕರಾದ ಪ್ರೇಮಶೇಖರ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರಜೆಗಳನ್ನು ತನ್ನೊಳಗಿಟ್ಟುಕೊಂಡು ಸುಖವಾಗಿ ಸಾಕುತ್ತಾ ನೂರಾರು ತಲ್ಲಣ ಸವಾಲುಗಳಿಗೆ ಎದೆಗೊಟ್ಟು ನಿಂತಿರುವ ನಮ್ಮ ಪ್ರೀತಿಯ ಭಾರತ ದೇಶದ ಸ್ಥಿತಿಗತಿ, ಸಾಧನೆ, ಎಡವಟ್ಟು, ರಾಜತಾಂತ್ರಿಕ ಕ್ಷೇತ್ರದ ಮಜಲುಗಳು, ಅಂತಾರಾಷ್ಟ್ರೀಯ ಬಾಂಧವ್ಯ, ಎದುರಿಸುವ ಸವಾಲು, ಹೀಗೆ ದೇಶದ ಸಮಗ್ರ ವಾಸ್ತವ ಕಥೆಯನ್ನು ಪ್ರತಿಯೊಬ್ಬ ದೇಶಪ್ರೇಮಿ ನಾಗರಿಕ ಪ್ರಜೆ ಮತ್ತು ಅಗತ್ಯವಾಗಿ ಇಂದಿನ ಯುವಜನಾಂಗ ಅರಿಯಬೇಕಾದ ತುರ್ತಿದೆ. ಅದಕ್ಕೆ ಜೈಶಂಕರ್ ಅವರಂಥ ಸಮರ್ಥ ವಿದೇಶಾಂಗ ಸಚಿವರ ಅನುಭವಗಳಿಂದ ಹೊರಬಿದ್ದ ಈ ಕೃತಿ ಭಾರತ ಪಥ ಸಮರ್ಥ ಕೃತಿ. ಇಂತಹ ಸತ್ವಯುತ ಪುಸ್ತಕ ಪ್ರತಿಯೊಂದು ಮನೆಗಳಲ್ಲಿ ಇರಬೇಕಾದ ಕೃತಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಧನ್ಯವಾದಗಳು.